ಕ್ರಶ್ ಭಾಗವೊಂದು. ವಧುವಿನ ಕೋಣೆಯವರೆಗೂ ಕೇಳಿ ಬರುತ್ತಿದೆ ಮಂಟಪದಲ್ಲಿ ನುಡಿಸುತ್ತಿರುವ ವಾದ್ಯ ನಾದದ ಜೊತೆ ಪುರೋಹಿತರ ಮಂತ್ರಪಠನೆ. ಗಡಿಯಾರದ ಕಡೆಗೊಮ್ಮೆ ಕಣ್ಣು ಹಾಯಿಸಿದ ವಧುವಿನ ಕಣ್ಣಿನಲ್ಲಿ ನೀರುಕ್ಕಿತ್ತು. ಹೃದಯದಲ್ಲಿ ಬರೆದವನ ಹೆಸರು ಆನೆಯಲ್ಲಿ ಬರೆಯೋ ಕರುಣೆ ತೋರ್ಲಿಲ್ವಲ್ಲ ಆ ಭಗವಂತ. ತನ್ನ ಫೋನಿನಲ್ಲಿದ್ದ ಸಾತ್ವಿಕ್ ಫೋಟೋ ಎದೆಗೊತ್ತಿಕೊಂಡ ಹುಡುಗಿಗೆ ನೋವು, ಹತಾಶೆ, ವೇದನೆ, ಸಂಕಟ ಎಲ್ಲ ಒಮ್ಮೆಲೆ ಅಪ್ಪಳಿಸಿ ಬಂದು ತನ್ನ ಕಣ್ಣೀರಿನ ಮೂಲಕ ಹೊರಹಾಕುವಾಗ, ಮೇಡಮ್ ಅಳಬೇಡಿ, ನೀವು ಈ ರೀತಿ ಅಳ್ತಾ ಇದ್ದರೆ ಮೇಕಪ್ ಎಲ್ಲ ಹಾಳಾಗುತ್ತೆ ಎಂದು ಕಣ್ಣಿಗೆ ತೀಡಿದ ಕಾಡಿಗೆ ಕಣ್ಣೀರಿನಲ್ಲಿ ಹರಡಿ ಅವಳ ಮೇಕಪ್ ಹಾಳಾಗಿದ್ದನ್ನು ಕಂಡು ಹೇಳಿದರು ಅವಳನ್ನು ಅಲಂಕಾರ ಮಾಡಲು ಬಂದ ಬ್ಯೂಟಿಷಿಯನ್ಗಳು. ಅವಳ ಮಾತಿಗೆ ಏನೆಂದು ಮಾತನಾಡದೆ ಉಸಿರಾಡುವ ಗೊಂಬೆಯಂತೆ ಕುಳಿತು ಬಿಟ್ಟಳು ಅಚ್ಚರಿ ನಂದನ್. ಮಗಳ ಮದುವೆಗೆಂದು ಮಾಡಿಸಿದ್ದ ಒಡವೆಯನ್ನು ಹಿಡಿದು ಬಂದ ಸಂಪೂರ್ಣ ಅವರಿಗೆ ಜೀವಂತ ಗೊಂಬೆಯಂತೆ ಕುಳಿತಿರುವ ಮಗಳನ್ನು ಕಂಡಾಗ ಅವರ ತಾಯಿ ಹೃದಯ ವೇದನೆಯಿಂದ ಒಯ್ದಾಡಿತು. 1 ತಿಂಗಳ ಹಿಂದೆ ಅದೆಷ್ಟು ಖುಷಿಯಾಗಿ ತನ್ನ ಮದುವೆ ಕೆಲಸಗಳಲ್ಲಿ ಚಿಗರಿ ಮರಿಯಂತೆ ಓಡಾಡಿಕೊಂಡಿದ್ದಳು. ಆದರೆ ದುರ್ವಿಧಿ ಅವಳ ಖುಷಿಯನ್ನು ಸಹಿಸದೆ ಹೋಯಿತು. ಅವಳು ಪ್ರೀತಿಸಿದ್ದ ಜೀವವನ್ನು ಅವಳಿಂದ ದೂರ ಮಾಡಿಬಿಟ್ಟಿತ್ತು. ಅಚ್ಚರಿಗೆ ಮೇಕಪ್ಗೆ ಫೈನಲ್ ಟಚ್ ಆಫ್ ಕೊಟ್ಟ. ಮೇಡಮ್ ನಾನು ಹೊರಡ್ತೀನಿ ಎಂದು ವಧುವನ್ನು ಅಲಂಕರಿಸಲು ಬಂದಿದ್ದ ಬ್ಯೂಟಿಷಿಯನ್ ಅಲ್ಲಿಂದ ಹೋದಳು. ಕಣ್ಣಿನ ಗಡಿ ದಾಟಿದ ಹನಿಯನ್ನು ಒರೆಸಿ, ಅಚ್ಚು ಇನ್ನು ಲಹರಿ ಬರಲೇ ಇಲ್ಲ ಅಲ್ವೇ? ಅಭಿ ಸಹ ಕಾಲ್ ಮಾಡಿದ, ಅವಳು ಕಾಲ್ ಪಿಕಪ್ ಮಾಡ್ತಿಲ್ಲ ಎಂದು ಮಗಳನ್ನು ಮಾತಿಗೆಳೆಯುತ್ತಾ ಅವಳೇ ತನ್ನ ಮದುವೆಗೆಂದು ಆರಿಸಿದ್ದ ಒಡವೆಯನ್ನು ಅವಳಿಗೆ ತೊಡಿಸಿ ಅವಳ ಅಲಂಕಾರವನ್ನು ಪರಿಪೂರ್ಣ ಮಾಡಿ 1-2 ನಿಮಿಷ ಮುದ್ದಿನ ಮಗಳನ್ನು ದಿಟ್ಟಿಸಿದರು ಸಂಪೂರ್ಣ. ಹುಡುಗನ ಮನೆಯವರು ಕೊಟ್ಟ ಬಿಳಿ ಬಣ್ಣದ ಬಂಗಾರದ ಅಚ್ಚಿನ ರೇಷ್ಮೆ ಸೀರೆ ಉಟ್ಟು ಅದಕ್ಕೊಪ್ಪುವ ಆಭರಣ, ಮುಖಕ್ಕೆ ಮಿತವಾದ ಮೇಕಪ್, ತಲೆಯಲ್ಲಿ ನಗು ನಗುತ್ತಾ ತಮ್ಮ ಕಂಪು ಸೂಸುತ್ತಾ ನಿಂತಿರುವ ಮಲ್ಲಿಗೆ ಜೋಡು ತೊಟ್ಟು ವಧುವಿನ ಅಲಂಕಾರದಲ್ಲಿ ಕುಳಿತಿದ್ದ ಮಗಳ ಮುಖದಲ್ಲಿ ನಗು ಎಂಬ ಶ್ರೇಷ್ಠ ಆಭರಣ ಕಳೆದು ಹೋಗಿದೆ. ಇನ್ನು ತನ್ನ ಮದುವೆ ಎಂಬ ಸಂಭ್ರಮದ ಸಣ್ಣ ಲವಲೇಶವು ಅವಳ ಕಣ್ಣಿನಲ್ಲಿ ಕಾಣದೆ ಹೋಯಿತು. ಸಾತ್ವಿಕ್ ಜೊತೆಯೇ ಅವಳ ನಗು ಸಹ ಕಳೆದು ಹೋಗಿ ತುಂಬ ದಿನಗಳು ಹುರುಳಿಬಿಟ್ಟಿದೆ ಎಂದು ಬಲ್ಲರು ಅವಳ ತಾಯಿ ಸಂಪೂರ್ಣ. ಅಮ್ಮ ರಚ್ಚು ರೆಡಿನಾ ಎಂದು ಕೇಳುತ್ತಾ ಒಳಬಂದ ಅವಳ ಅಣ್ಣ ಅಭಿನವ್ಗೆ ಮುದ್ದಿನ ತಂಗಿಯ ಬಾಡಿದ ಮೊಗ ಕಂಡು ಅವನ ಹೃದಯ ಹಿಂಡಿದಂತಾಯಿತು. ಹಿಂದೆ ಅವಳಾಡಿದ ಮಾತುಗಳು ಸ್ಮೃತಿಯಲ್ಲಿ ಸುಳಿದಾಗ, ಹೇ ಅಭಿಯಣ್ಣ, ನನ್ನ ಮದುವೆ ದಿನ ಒಂದೇ ಒಂದು ಚೂರು ಆಚೆ ಈಚೆ ಆದರೂ ನಿಮಗೆ ದೆವ್ವ ಬಿಡಿಸ್ತೀನಿ. ನನ್ನ ಮದುವೆಗೆ ಬಂದವರು ಯಾರು ಸಹ ನನ್ನ ಮದುವೆಯಲ್ಲಿ ಇಂತಹ ಕೊರತೆ ಇತ್ತು ಅಂತ ಬಾಯಿ ಮಾತಿಗೂ ಹಾಡಿಕೊಳ್ಬಾರ್ದು ಎಂದು ಮುದ್ದು ಮುದ್ದಾಗಿ ಎಚ್ಚರಿಕೆ ಕೊಟ್ಟಿದ್ದ ತಂಗಿ ಇಂದು ಬದುಕಿನ ಮೇಲೆ ಜಿಗುಪ್ಸೆ ಬಂದವಳಾಗಿ ಕುಳಿತಿರುವುದು ಕಂಡು ಮತ್ತೆ ಹಳೆಯದನ್ನೆಲ್ಲ ನೆನೆದು ತಿಳಿಯಾಗಿರುವ ಮನಸ್ಸನ್ನು ಕಲ್ಲಾಕಿ ಕದಡುವಂತೆ ಮಾಡದೆ ತಲೆ ಕೊಡವಿ ತಂಗಿಯ ಬಳಿ ಬಂದ ಅಭಿ. ಅಚ್ಚುಪುಟ್ಟ ಹೇಳು ಮೇಲೆ, ನಾನು ನೀನು 1-2 ಸೆಲ್ಫಿ ತಗೊಳ್ಳೋಣ ಎಂದು ತಾನೇ ಅವಳ ಭುಜ ಹಿಡಿದು ನಿಲ್ಲಿಸಿದ. ತನ್ನ ಫೋನಿನಲ್ಲಿ ಕ್ಯಾಮರಾ ಆನ್ ಮಾಡಿ ಅವಳ ಭುಜ ಬಳಸಿ ನಿಂತವನು. ಸ್ಮೈಲ್ ಮಾಡು ಅಚ್ಚು ಎಂದವನ ಮಾತಿಗೆ ಮತ್ತೆ ಕಣ್ಣು ತುಂಬಿಕೊಂಡು ಅಚ್ಚು ತನ್ನ ಅಣ್ಣನ ಎದೆಗೆ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಆಗುತ್ತಿಲ್ಲ. ಅಪ್ಪ ಅಮ್ಮನಿಗೆ ಕೊಟ್ಟ ಮಾತಿನಂತೆ ತನ್ನ ಮುಂದಿನ ಬದುಕಿನ ಬಗ್ಗೆ ಸಾವಿರಾರು ಕನಸುಗಳನ್ನು ಹೆಣೆದಿದ್ದ ಸಾತ್ವಿಕ್ನ ಮರೆತು ಮತ್ತೊಬ್ಬನ ಜೊತೆ ಹಸೆಮನೆ ಹೇರಲು ಅವಳಿಂದ ಮುದ್ದಿನ ಮಗಳ ಕಣ್ಣೀರು ಕಂಡು ಅವಳ ಅಣ್ಣ ಅಮ್ಮನ ಕಣ್ಣಿನಲ್ಲೂ ಸಹ ನೀರಾಡಿತು. ಅವಳ ಪರಿಸ್ಥಿತಿ ನಮ್ಮ ಶತ್ರುವಿಗೋ ಬರುವುದು ಬೇಡ ಎಂದು ಕಾಣದ ದೇವರಿಗೆ ಕೈಮುಗಿದು ಬೇಡಿಕೊಂಡರು ಆ ತಾಯಿ ಮಗ ಇಬ್ಬರು. ಅಚ್ಚು ಅಳುವುದಿಲ್ಲ ಅಂತ ಮನೆಯಲ್ಲೇ ನಮಗೆ ಮಾತು ಕೊಟ್ಟು ಬಂದಿದ್ಯಾ, ಮೊದಲು ಅಳುವುದು ನಿಲ್ಲಿಸು ಪುಟ್ಟ ಎಂದು ತಲೆ ಸವರಿ ಸಮಾಧಾನ ಮಾಡಿದ ಅಭಿ. ಸಂಪೂರ್ಣ ಅಲ್ಲಿ ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಪುರೋಹಿತರು ಅವಸರ ಮಾಡ್ತಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಎಂದು ತನ್ನಪ್ಪ ರೂಮಿನೊಳಗೆ ಬಂದಾಗ ಕಣ್ಣೀರು ಒರೆಸಿಕೊಂಡು ಶತಪ್ರಯತ್ನ ಮಾಡಿ ಮುಖದ ಮೇಲೆ ನಕಲಿ ನಗು ತಂದುಕೊಂಡಳು ಅಚ್ಚು. ತನ್ನ ಅಪ್ಪನ ಸಲುವಾಗಿ ಮನಸ್ಸು ಕೊಂದುಕೊಂಡು ಈ ಮದುವೆಗೆ ಸಿದ್ಧವಾಗಿರುವುದು ಅವಳು. ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಮಗಳ ಹನಿಗೆ ಮಮತೆಯಿಂದ ಮುತ್ತಿಟ್ಟ ನಂದನ್ ಅವರು, ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಮಗಳೇ, ನಡಿ ಮುಹೂರ್ತಕ್ಕೆ ತಡವಾಗುತ್ತಿದೆ ಎಂದು ಮಗಳನ್ನು ಮಂಟಪಕ್ಕೆ ಕರೆತಂದರು.
ತನ್ನ ಮುಂದಿನ ಬದುಕು ಮುಡಿಪಾಗುತ್ತಿರುವ ತನ್ನವನ ಮುಖ ನೋಡುವ ಸಣ್ಣ ಪ್ರಯತ್ನವನ್ನು ಮಾಡಲಿಲ್ಲ ಅಚ್ಚು. ಕೀ ಕೊಟ್ಟ ಗೊಂಬೆಯಂತೆ ಹಸನಿನ ಮೇಲೆ ಕುಳಿತು ಪುರೋಹಿತರ ಮಂತ್ರಪಠನೆಯೊಂದಿಗೆ ಒಬ್ಬರ ತಲೆ ಮೇಲೆ ಒಬ್ಬರು ಜೀರಿಗೆ ಬೆಲ್ಲವಿಟ್ಟಾಗ ಅವರಿಬ್ಬರ ಮಧ್ಯೆ ಹಿಡಿದಿದ್ದ ಅಂತರ್ಪಟ ಸರಿಯಿತು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ತನ್ನ ಮಡದಿಯಾಗಿ ತನ್ನ ಮನ ಬೆಳಗಲು ಬರುತ್ತಿರುವ ತನ್ನ ಹೆಣ್ಣನ್ನು ಒಮ್ಮೆ ನೋಡಿದ ತಾರಕ್ ರಾಮ್ ಭಾವರಹಿತವಾಗಿ ತನ್ನ ಪಕ್ಕದಲ್ಲಿ ಕುಳಿತು ಯಾಂತ್ರಿಕವಾಗಿ ಪುರೋಹಿತರು ಹೇಳಿದಂತೆ ಪೂಜೆ ಮಾಡುತ್ತಿರುವ ತನ್ನ ಹೆಣ್ಣಿನ ನಗು, ಖುಷಿ, ನೆಮ್ಮದಿ, ಸಂಭ್ರಮ ಎಲ್ಲವನ್ನೂ ಕಸಿದುಕೊಂಡು ಹೋದವರು ಯಾರು ಎಂದು ಬಲ್ಲನು ಅವನು. ಅವಳಿಗೆ ಈ ಮದುವೆ ಒಲ್ಲದ ಮದುವೆ ಎಂದು ತಿಳಿದಿದ್ದರಿಂದ ಹೆಚ್ಚೇನು ಯೋಚಿಸದೆ ಹಿರಿಯರ ಆಶೀರ್ವಾದ ಪಡೆದು ಬಂದ ಮಾಂಗಲ್ಯವನ್ನು ಪುರೋಹಿತರವನ ಕೈಗೆ ಹಸ್ತಾಂತರಿಸಿದಾಗ ಒಮ್ಮೆ ಕಣ್ಮುಚ್ಚಿ ಏನನ್ನೋ ನೆನೆದ ರಾಮ್. ಪುರೋಹಿತರು ಗಟ್ಟಿ ಮೇಳ ಎಂದ ಕೂಡಲೇ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಹೆಣ್ಣಿನ ಕುತ್ತಿಗೆಗೆ 3 ಗಂಟನ್ನು ಹಾಕಿ ತನ್ನ ಬದುಕಿನ ನಂಟನ್ನು ಬೆಸೆದುಕೊಂಡ. ಇಷ್ಟೊತ್ತು ಅದನ್ನೆಲ್ಲ ಪಿಳಿಪಿಳಿ ನೋಡುತ್ತಾ ಅವನ ಪಕ್ಕದಲ್ಲೇ ಕುಳಿತಿದ್ದ ಆರೋಗ್ಯ ಖುಷಿಯಾಗಿ ಬಿಟ್ಟಿತು. ತನ್ನ ಆಸೆಯಂತೆ ತನ್ನ ಅಪ್ಪ ಕಡೆಗೂ ತನಗೆ ಅಮ್ಮನನ್ನು ಗಿಫ್ಟ್ ಮಾಡಿದರು ಎಂದು. ತಾರಕ್ ರಾಮ್ ಹೆಸರಿನ ಮಾಂಗಲ್ಯ ತನ್ನ ಕೊರಳಿಗೆ ಬೀಳುತ್ತಿದ್ದಾಗೆ ಉಸಿರು ತೆಗೆದುಕೊಳ್ಳುವುದಕ್ಕೂ ಅಚ್ಚಿಗೆ ಘಾಸಿಯಾಯಿತು. ಹಸೆಮನೆಯ ಮೇಲೆ ಉಸಿರು ಬಿಗಿ ಹಿಡಿದು ತನ್ನ ಪ್ರಾಣ ದೇಹವನ್ನು ಬೇರೆ ಬೇರೆ ಮಾಡಿ ಬಿಡಬೇಕು ಎನ್ನುವಷ್ಟು ಯಮಯಾತನೆ. ತನ್ನ ಎದೆ ಮೇಲೆ ಸಕಲ ಗೌರವಗಳೊಂದಿಗೆ ಹೇರಿದ ತಾರಕ್ ರಾಮ್ ಹೆಸರಿನ ಮಾಂಗಲ್ಯವನ್ನು ಕಂಡು ಮದುವೆಗೆ ಬಂದಿದ್ದವರು ಹರಸಿ ಹಾರೈಸಿ ತಮ್ಮ ತಲೆ ಮೇಲೆ ಹಾಕಿದ ಅಕ್ಷತೆಯನ್ನು ನೋಡಿದ ಅಚ್ಚುಗೆ ಸಾತ್ವಿಕ್ನ ನೆನಪು ಅತಿಯಾಗಿ ಕಾಡತೊಡಗಿತು. ಎಲ್ಲವನ್ನು ಬಿಟ್ಟು ಯಾರಿಗೂ ಕಾಣದಷ್ಟು ದೂರ ಕಣ್ಮರೆಯಾಗಿ ಹೋಗಿಬಿಡಲೆ ಎಂದು ಯೋಚಿಸುತ್ತಿದ್ದ ಹೆಣ್ಣಿನ ಕೆನ್ನೆಗೆ ಮುತ್ತಿಟ್ಟ 3.5 ವರ್ಷದ ಪುಟ್ಟಾರು. ಅವನ ಪುಟ್ಟ ತುಟಿಗಳು ತನ್ನ ಕೆನ್ನೆಯನ್ನು ಸೋಕಿದಾಗ ವಾಸ್ತವಕ್ಕೆ ಬಂದ ಅಚ್ಚು ಮಗುವಿಗೆ ಸಣ್ಣದಾಗಿ ತುಟಿ ಬೀರಿದಳು. ರಾಮ್ಗೆ ಹೆಂಡತಿಯಾಗುವುದರ ಜೊತೆ ಆರೋಗ್ಯ ತಾಯಿಯಾಗುವ ಜವಾಬ್ದಾರಿಯೂ ಸಹ ಈ ಮದುವೆಯಿಂದ ತನ್ನ ಹೆಗಲಿಗೇರುವುದು ಎಂದು ಮೊದಲೇ ಗೊತ್ತಿತ್ತು ಅವಳಿಗೆ. ಅಚ್ಚು ಮದುವೆಗೆ ಇನ್ನೂ ಒಂದೇ ದಿನ ಉಳಿದಿದ್ದಾಗ ಸಾತ್ವಿಕ್ ಭಾರತ ಲೋಕಕ್ಕೆ ಪಯಾಣ ಬೆಳೆಸಿದ್ದು ಗೊತ್ತಿದ್ದ ಜನರ ಬಾಯಲ್ಲಿ ತಮ್ಮ ಮುದ್ದಿನ ಮಗಳ ಜಾತಕ, ಕಾಲುಗುಣ, ನತದೃಷ್ಟದ ಬಗ್ಗೆ ಬರುತ್ತಿರುವ ಮಾತುಗಳನ್ನು ಕೇಳಿ ಮನಸ್ಸು ಕಲ್ಲು ಮಾಡಿಕೊಂಡು ಉಳಿದ ಶಾಸ್ತ್ರಗಳ ಕಡೆ ಗಮನ ಕೊಟ್ಟರು ಅಚ್ಚು ತಂದೆ ತಾಯಿ. ಸಪ್ತಪದಿ ಅರುಂಧತಿ ನಕ್ಷತ್ರದ ಪೂಜೆ ಮುಗಿಸಿದ ಮೇಲೆ ತಾರಕ್ ಅವರ ತಾಯಿ ಆರತಿಯವರು ತಮ್ಮ ಮನೆತನದ ಶಾಸ್ತ್ರಗಳನ್ನು ಮಾಡಿಸಿದರು. ತಮ್ಮ ಮುದ್ದಿನ ಮಗಳನ್ನು ತಾರಕ್ ಕೈಗೆ ಒಪ್ಪಿಸುವಾಗ ಹೆಂಡತಿ ಮಗನ ಜೊತೆ ನಂದನ್ ಅವರು ಸಹ ಕಂಬನಿ ಮಿಡಿದಿದ್ದರು. ಕಣ್ಣೀರು ಹಾಕುತ್ತಲೇ ಗಂಡನ ಕಾರು ಹೇರಿದ ಅಚ್ಚುಗೆ ಬದುಕೇ ಬೇಡ ಅನಿಸಿಬಿಟ್ಟಿತ್ತು. ತಮ್ಮನ್ನು ಹೊತ್ತ ಕಾರು ಮುಂದೆ ಸಾಗುತ್ತಿದ್ದಂತೆ ಕಣ್ಣು ಮುಚ್ಚಿಕೊಂಡಾಗ ಅಚ್ಚುಗೆ ಇಂದು ತನ್ನನ್ನು ಅಗಾಧ ನೋವಿನ ಕೂಪಕ್ಕೆ ತಳ್ಳಿ ಹೋದ ಸಾತ್ವಿಕ್ನ ಮೇಲೆ ಬಂದ ಸಿಟ್ಟು ಅಷ್ಟಿಷ್ಟಲ್ಲ. ಕಣ್ಣು ಮುಚ್ಚಿ ಕುಳಿತಿದ್ದರೂ ಸಹ ಕಣ್ಣಿಂದ ಮುತ್ತಿನಂತೆ ಹನಿಗಳು ಹುರುಳಿ ಹೋಗುತ್ತಿದ್ದವು. ಅವಳ ಪಕ್ಕದಲ್ಲೇ ಕುಳಿತಿದ್ದ ರಾಮ್ ಮನಸ್ಸು ಮಡದಿಯ ಕಣ್ಣೀರು ಹೊರಿಸಿ ಸಮಾಧಾನ ಮಾಡು ಎಂದು ಅವನನ್ನು ಎಚ್ಚರಿಸಿದರೂ ಸಹ ಅವನಿಂದ ಆಗಲಿಲ್ಲ. ಅವರ ಮನೆಗೆ ಮದುವೆ ಮಾತುಕತೆಗೆ ಹೋದಾಗ ಅವಳವನಿಗೆ ಸ್ಪಷ್ಟವಾಗಿ ಹೇಳಿದ್ದಳು, ನನಗೆ ನಿಮ್ಮನ್ನು ಮದುವೆಯಾಗಲು ಇಷ್ಟವಿಲ್ಲ, ದಯವಿಟ್ಟು ನಮ್ಮ ಮನೆಯವರಿಗೂ ನಾನು ಇಷ್ಟ ಆಗಿಲ್ಲ ಅಂತ ಹೇಳಿ ಇಲ್ಲಿಂದ ಹೊರಟ್ಬಿಡಿ ಎಂದ. ಬಟ್ ರಾಮ್ ಅವಳನ್ನು ಮದುವೆ ಆಗುವ ನಿರ್ಧಾರದಿಂದ ಹಿಂದೆ ಸರಿಯುವ ಮನಸ್ಸು ಮಾಡಲಿಲ್ಲ. ಈ ಮದುವೆ ಗೊತ್ತಾಗಿನಿಂದ ಅಚ್ಚರಿ ಅನುಭವಿಸಿದ ಮಾನಸಿಕ ಹಿಂಸೆ, ಕಣ್ಣೀರು ಎಂತಹದೆಂದು ತಿಳಿದಿದ್ದ ರಾಮ್ ಮನದಲ್ಲಿ ಅದೆಷ್ಟು ಬಾರಿ ಕ್ಷಮೆಯಾಚಿಸಿದನು ಅವನಿಗೂ ತಿಳಿಯದು. ಹಾಗೆಂದು ಅವಳ ವಿರೋಧದ ನಡುವೆ ಅವಳನ್ನು ಮದುವೆಯಾಗಿದ್ದಕ್ಕೆ ಅವನಿಗೇನು ಬೇಸರ, ಪಶ್ಚಾತ್ತಾಪವಿಲ್ಲ. ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುತ್ತಿದ್ದ ಯೋಚನೆಗಳಲ್ಲಿ ದಾರಿ ಸವಿದದ್ದೇ ತಿಳಿಯಲಿಲ್ಲ ಅವರಿಬ್ಬರಿಗೂ. ಅಣ್ಣ, ಅಚ್ಚರಿ ಅತ್ತಿಗೇನು ಎಬ್ಬಿಸು ಎಂದು ಕಾರಿನಿಂದ ಕೆಳಗಿಳಿದಳು ಅವನ ತಂಗಿ ಭುವನ. ಹುಬ್ಬು ತೀಡಿಕೊಂಡ ರಾಮ್
ಈಗ ಅವಳನ್ನು ಎಬ್ಬಿಸುವ ಸಲುವಾಗಿಯಾದರೂ ಮಾತನಾಡಿಸಲೇಬೇಕಲ್ವಾ? ಅವನು ಬಟ್ ಯಾವ ರೀತಿ ಅವಳನ್ನು ಎಬ್ಬಿಸುವುದು ಎಂದು ತಿಳಿಯಲಿಲ್ಲ. ಕಾರಿನಿಂದ ಇಳಿದ ಭುವನ, ಅಣ್ಣ ಬೇಗ ಬನ್ನಿ ಎಂದು ಮತ್ತೊಮ್ಮೆ ಹೇಳಿದಾಗ ಬೇರೆ ದಾರಿ ಕಾಣದೆ, ಅಚ್ಚರಿಯವರೇ ಎಂದು ಮೆಲ್ಲಗೆ ಅವಳ ಭುಜ ತಟ್ಟಿದ ರಾಮ್ ಹಿಂಜರಿಕೆಯಿಂದಲೇ. ಹಾ ಎಂದು ಕಣ್ಣು ಬಿಟ್ಟ ಅಚ್ಚರಿ ಏನು ಎಂಬಂತೆ ಅವನನ್ನು ದಿಟ್ಟಿಸಿದಾಗ, ನಮ್ಮನೆ ಬಂತು, ಕಾರಿನಿಂದ ಇಳೀರಿ, ಮನೆಗೆ ಹೋಗೋಣ ಎಂದವನ ಮಾತಿಗೆ ಮೌನವಾಗಿ ತಲೆ ಆಡಿಸಿದ ಅಚ್ಚರಿ ಕಾರಿನಿಂದ ಇಳಿದ ಭುವನ ಪಕ್ಕದಲ್ಲೇ ಬಂದು ನಿಂತಳು. ತಾನು ಸಹ ಮಡದಿಯ ಪಕ್ಕದಲ್ಲಿ ಬಂದು ನಿಂತ ರಾಮ್. ಮೂವರು ಮನೆ ಬಾಗಿಲಿನಲ್ಲಿ ನಿಂತಾಗ ಹೊಸ್ತಿಲು ಪೂಜೆ ಮಾಡಿಸಿ ಗಂಡು ಹೆಣ್ಣಿಗೆ ಆರತಿ ಮಾಡಿ ಅಕ್ಕಿ ಸೇರು ಹೊದ್ದು ಮನೆಯೊಳಗೆ ಬರಲು ಹೇಳಿದರು ರಾಮ್ ತಾಯಿ ಆರತಿಯವರು. ಅವರು ಹೇಳಿದಂತೆ ಸೇರು ಹೊದ್ದು ರಾಮ್ ಮನೆ ಪ್ರವೇಶ ಮಾಡಿದವಳು ತನ್ನ ಮುಂದಿನ ಬದುಕಿನ ಬಗ್ಗೆ ಯಾವುದೇ ನಿರೀಕ್ಷೆ ಇಲ್ಲದೆ ಮನದಲ್ಲೇ ಮಡುಗಟ್ಟಿದ ಬೆಟ್ಟದಷ್ಟು ನೋವಿತ್ತು. ಮಗ ಸೊಸೆಯ ಕೈಯಲ್ಲಿ ದೇವರ ಕೋಣೆಯಲ್ಲಿ ದೀಪ ಬೆಳಗಿಸಿ ಪೂಜೆ ಮಾಡಿಸಿದ ಆರತಿಯವರು, ಭುವನ, ಅಚ್ಚರಿಯನ್ನು ಗೆಸ್ಟ್ ರೂಮ್ಗೆ ಕರ್ಕೊಂಡೋಗು, ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಎಂದವರ ಮಾತಿಗೆ ತಲೆದೂಗಿ ಅಚ್ಚರಿಯನ್ನು ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋದಳು ಭುವನ. ಮಡದಿ ಹೋದ ಕಡೆ ನೋಡುತ್ತಾ ನಿಂತಿದ್ದ ಮಗನ ಭುಜದ ಮೇಲೆ ಕೈಯಿಟ್ಟ ಆರತಿಯವರು, ಏನು ಯೋಚನೆ ಮಾಡ್ತಿದ್ಯಾ ರಾಮ್ ಎಂದು ಕೇಳಿದರು. ಏನಿಲ್ಲ ಅಮ್ಮ, ಹಾರವು ಎಲ್ಲಿ ಎಂದು ಕೇಳಿದ ತನ್ನ ಪುಟ್ಟ ಕಂದನನ್ನು. ಅವನು ಮನೆಗೆ ಬಂದಾಗಿನಿಂದ ಅವನ ಕಣ್ಣಿಗೆ ಬಿದ್ದಿರಲಿಲ್ಲವಲ್ಲ, ಹಾಗಾಗಿ. ಅಂಕಿತ್ ಜೊತೆ ಹೊರಗಡೆ ಹೋಗಿದ್ದಾನೆ ಕಣೋ, ನೀನು ಹೋಗಿ ರೆಸ್ಟ್ ಮಾಡು ಎಂದವರು ತನ್ನ ರೂಮಿಗೆ ಹೋಗುತ್ತಿದ್ದ ಮಗನನ್ನು ತಡೆದು ಅವನಿಗೆ ಒಂದಿಷ್ಟು ತಿಳಿ ಹೇಳಿದರು. ಮಗನ ಮೇಲಿರುವ ವ್ಯಾಮೋಹದಿಂದ ಅವನನ್ನು ನಂಬಿ ಬಂದ ಹೆಣ್ಣಿಗೆ ಅನ್ಯಾಯ ಆಗುವುದು ಅವರಿಗೆ ಇಷ್ಟವಿಲ್ಲ. ಅಮ್ಮನ ಮಾತಿಗೆ ಸರಿ ಎಂದು ತಲೆಯಾಡಿಸಿ ತನ್ನ ರೂಮ್ಗೆ ಹೋದ ರಾಮ್. ಈತ ಗೆಸ್ಟ್ ರೂಮ್ಗೆ ಬಂದು ಭುವನ ಸಹಾಯ ಪಡೆದು ಮೈ ಮೇಲಿದ್ದ ಒಡವೆಯನ್ನು ಬಿಚ್ಚಿ ಸಾಧಾರಣ ಸೀರೆ ಹಿಡಿದು ವಾಶ್ರೂಮ್ ಹೊಕ್ಕಾಚು. ಇಷ್ಟೊತ್ತು ತಡೆ ಹಿಡಿದಿದ್ದ ದುಃಖವನ್ನು ಹೊರ ಹಾಕುವ ಸಲುವಾಗಿ ಟ್ಯಾಪ್ ಆನ್ ಮಾಡಿ ಅಲ್ಲೇ ಕುಸಿದು ಕುಳಿತು ಜೋರಾಗಿ ಅಳಲು ಶುರು ಮಾಡಿದಳು. ತನ್ನ ಮುಂದಿನ ಬದುಕು, ತನ್ನ ಜೀವವೇ ಆಗಿದ್ದ ಜೀವವನ್ನು ಕಳೆದುಕೊಂಡು